ಬಿಟ್ಟಿಲ್ಲ, ನೆನೆಸ್ಕೊಂತಿರ್ತೀನಿ. ಎಷ್ಟು ಖುಷಿ ಆಗ್ತಿದೆ ಅಂದರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ಪ್ರೇಮ ಮತ್ತು ಮುಸ್ಕಾನ್ ಇಬ್ಬರದು ಬರ್ಡೇ ಇದೆ. ಸೊ ಸೆಲೆಬ್ರೇಟ್ ಏನು ಮಾಡಲ್ಲ, ಯಾಕಂದ್ರೆ ಅಂಥ ಸ್ಪೆಷಲ್ ವ್ಯಕ್ತಿ ಏನಲ್ಲ ಅವರು. ಪ್ಲೀಸ್ ಗೈಸ್, ಬರ್ಡೇ ಇದೆ, ಏನಾದರೂ ವಿಶ್ ಮಾಡಿ ಅವಳಿಗೆ ಪ್ಲೀಸ್ ಹೇಳು. ಇವಾಗ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಕ್ಲಾಸ್ಗೆ ಹೋಗಿ ಅರ್ಧ ಕ್ಲಾಸ್ ಬಂಕ್ ಮಾಡ್ಬೇಕಂತ ಪ್ಲ್ಯಾನ್ ಹಾಕೊಂಡಿವಿ. ಬಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಆದರೆ ನಮ್ಮ ಪುಣ್ಯ ಆಗಿಲ್ಲ ಅಂದರೆ ಓಕೆ. ಬರ್ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಂತ ಜಸ್ಟ್ ಆ್ಯಂಡ್ ವೇಟ್. ಫುಲ್ಲು ಕಾರ್ನ ಮುಂದೆ ತಂದ್ಬಿಟ್ಟು ಬೀಚಲ್ಲಿ ನಿಲ್ಲಿಸ್ಬಿಟ್ಟು ಓಕೆ ಅನ್ಕೊಂತೀನಿ ಹಂಗ ಮಾಡ್ತೀಯ ಅಂತ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ನನ್ನ ಕಡೆ ಒಂದು 20-30 ಕಾರ್ ಇದ್ದಾವೆ. ಆ್ಯಂಡ್ 45 ಒಂದು ಬಾಡಿಗೆ ಕೊಡ್ಬೇಕಂತೆ. ಆಯಿತು, ಕೊಡ್ತೀನಿ. ಅವನ್ನೆಲ್ಲ ಕಾರ್ ತಂದ್ಬಿಟ್ಟು ಬಲೂನೆಲ್ಲ ಅಂಟಿಸಿ ಡಬ್ಬ ಅನಿಸ್ಬಿಡ್ತೀನಿ. ಅವ್ರ ಜೊತೆಗೆ ಇವ್ರನ್ನ ಅನಿಸ್ಬಿಡ್ತೀನಿ. ನೀವು ಹುಟ್ಟಿದ ದಿನ ಮದುವೆ ನಂತರ ಹಂಗೆ ಮಾಡಿಟ್ಟಿಯ ನೀನು. ಹ್ಯಾಪಿ ಬರ್ಡೇಗೆ ಹ್ಯಾಪಿ ರಿಪ್ಡೇ ಆಗಬಾರ್ದು ಯಾವತ್ತು. ಬರ್ಡೇ ಆಗತ್ತಲ್ಲಿ ರಿಪ್ಡೇ ಹಂಗಾಗಿರೋ ಕಷ್ಟ ಐತೆ. ಕ್ಲಾಸಿಗೆ ಹೋಗ್ತಿದ್ದೀವಿ. ಕ್ಲಾಸಿಗೆ ಹೋದ್ರೆ ಒಂದು ಬ್ಯಾಗ್ ಇಲ್ಲ, ಒಂದು ಬುಕ್ ಇಲ್ಲ. ಇವಳು ತಗೊಂಡವಳೆ ಏನೋ ಸಮಥಿಂಗ್, ಬುಕ್ಕನೇ ಇಲ್ಲ ಅದ್ರೊಳಗಡೆ. ಅದನ್ನು ಒಂದು ಛತ್ರಿ ಒಂದು ಕೈ ಹಿಡ್ಕೊಂಡವಳೆ ಅಷ್ಟೇ. ಮಳೆ ಬಂದರೆ ಸೇಫ್ಟಿ ಅಂತ. ಈಕಿ ಒಂದು ವಾರ ಆದ್ಮೇಲೆ ಬರತ್ತಾಳ. ಏನು ಸಾಧನೆ ಮಾಡ್ಬೇಕು ಅನ್ಕೊಂಡು ಬಂದು. ನಾನು ಡಿಪ್ರೆಷನ್ನಲ್ಲಿದ್ದೆ 1 ವೀಕ್, ಅದಕ್ಕೆ ಹೋಗಲಿಲ್ಲ. ಈಗ ಹೋಗ್ತಿದ್ದೀನಿ. ಯಾವ ಡಿಪ್ರೆಷನ್ನು? ಹುಡುಗನ ಚಿಂತಿನ? ಹುಡುಗ ಬಿಟ್ಟು ಅದಕ್ಕೆ ಗೈಸ್, ಹುಡುಗ ಬಿಟ್ಟು ಹೋಗಿದ್ದಾನೆ. ಯಾರದಕ್ಕೆ ಅದ್ರ ಅಪ್ಲಿಕೇಶನ್? ನಾವು ಶಿ ಸಿಂಗಲ್. ನಂತರನೇ ಇಲ್ಲ, ಇದೇ ಥರ ನಾವು ನಿಜ ಯಾರು ಒಪ್ಕೊಳಲ್ಲ ಗುರು. ಒಂಥರ ನಿಜ ಎಳ್ನೀರಿದ್ದಂಗೆ, ಸುಳ್ಳು ಕೂಲ್ ಡ್ರಿಂಕ್ಸ್ ಇದ್ದಂಗೆ. ಜಾಸ್ತಿ ಅಟ್ರಾಕ್ಟ್ ಆಗೋದು ಕೂಲ್ ಡ್ರಿಂಕ್ಸೇ. ಅದಕ್ಕೆ ಹೇಳ್ತಿದ್ದಾರೆ ಅನಿಸುತ್ತೆ. ಇವಾಗ ಕ್ಲಾಸ್ಗೆ ಹೋಗ್ತಾಯಿದ್ವಿ. ಪ್ರತಿದಿನ ಮಳೆ ಬರೋದು, ಇವತ್ತು ಬರ್ತಿಲ್ಲ. ಹಾಂ, ಏನು ತಗೋಬೇಕು? ನಾವು ಹೋಗೋಂಥ ಪ್ಲೇಸ್ ದಿನ ಈ ಥರ ಇದೆ ನೇಚರು. ಆಮೇಲೆ ಮಳೆ ಅಂತೂ ಯಾವಾಗಲೂ ಇರುತ್ತೆ, ನೋಡ್ಬೋದು. ಬರ್ಡೇನ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು, ಏನೋ ಅನ್ಕೊಂಡಿನಿ ಮಾಡ್ತಾಳ ಅಂತೇಳಿ ಬೀಚಿಗೆ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡ್ತಾಳ ಅಂತ ಅನ್ಕೊಂಡಿನಿ. ಬಟ್ ಏನು ಮಾಡ್ತಾಳ ಗೊತ್ತಿಲ್ಲ. ಇಲ್ಲ, ಈಕಿ ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಏನು ಸರ್ಪ್ರೈಸ್ ಕೊಡಲ್ಲ. ಯಾಕೆ ಹೇಳಿ? ಅದಕ್ಕೆಲ್ಲ ಬಸ್ಸು ಆಮೇಲೆ ಸಿಗೋಣ. ಕ್ಲಾಸ್ ಎಲ್ಲ ಮುಗೀತು. ಸೊ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂತ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ತೋರಿಸ್ತೀನಿ. 100 ಕಾಲ ಸುಖವಾಗಿ. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದಾಗ ಮೊದಲೇ ಫ್ರೆಂಡು ನೀನೇ. ಎಲ್ಲ ಸುಳ್ಳು ಗಾಯ್ಸ್, ಎಲ್ಲ ಸುಳ್ಳು. ಸೊ ನಾವು ಬಂದು ಸೋಮೇಶ್ವರ ಬೀಚ್. ಇವಾಗ ಇಲ್ಲೇ ಕೇಕ್ ಕಟ್ ಮಾಡಬೇಕಂತ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಫುಲ್ಲು ರುದ್ರ ತಾಂಡವನ್ನು ಆಡ್ತಾ ಇದೆ ಅಂದರು ನೋಡಿ. ಇವತ್ತು ಒಂದು ಸ್ಪೆಷಲ್ ಇವೆಂಟ್ ಏನಂತಂದರೆ ಬರ್ಡೇ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಅಂದರೆ ಏನು ತೋರಿಸ್ಲಿ? ಇಲ್ಲಿ ನಿಂತ್ಕೊಂಡು ಅವ್ರು ಪಿಪಿ ಹಾಕ್ತಾರೆ, ಇಲ್ಲಿದ್ದವರು ಬಂದುಬಿಡ್ಬೇಕು ಹೊರಗಡೆ, ಇಲ್ಲಾಂದರೆ ಬೈತಾರೆ. ಆಮೇಲೆ ದೇವಸ್ಥಾನ ಅಲ್ಲಿದೆ, ಸೋಮೇಶ್ವರ ಬೀಚು. ಬರ್ಡೇ ಮಾಡ್ಬೇಕಂತ ಎಲ್ಲೆಲ್ಲಿಂದನೋ ಬಂದೆ. ಬಡ್ಡಿ ಮಗಂದು ಮಳೆ ಬಿಡ್ತಿಲ್ಲ. ರಂಜಿ ಆಗಿ ನೋಡ್ದವಳೆ. ನಾವು ಪ್ರಕೃತಿಯನ್ನ ಬೈಯಬಾರ್ದು. ಪ್ರಕೃತಿಯನ್ನು ಬೈತಿಲ್ಲ, ನೆನೆಸ್ಕೊಂತಿರ್ತೀನಿ. ಎಷ್ಟು ಖುಷಿ ಆಗ್ತಿದೆ ಅಂದರೆ, ಮಳೆ ಬಂದಿದ್ದಕ್ಕ ಇಷ್ಟು ಖುಷಿ ಆಗ್ತಿದೆ ಅಂದರೆ ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಬಿಟ್ಟು ಆಯ್ತಾ? ಎಲ್ಲಿ? ಇಲ್ಲ, ಅಲ್ಲಿ ನಿಂತ್ಕೋರಿ. ಅಲ್ಲಿ ಇದು ಬರುತ್ತೆ. ನಮ್ಮ ಅಣ್ಣ ಕಾಲ್ ಮಾಡ್ದವ್. ನನಗೂ ಆಸೆ, ಯಾರಾದರೂ ನನ್ನ ಬರ್ಡೇನ ಈ ಥರ ಏನು ಬೀಚಲ್ಲಿ ಬಂದ್ಬಿಟ್ಟು ಮಾಡಬೇಕಂತ. ಆದರೆ ಇನ್ನೂ ಯಾರೂ ಮಾಡಿಲ್ಲ. ನಮ್ಮ ಹುಡುಗ ಕವನ್ ತಗೊಂಬಾರಿ ಕೇಕ್. ಹೆಂಗೆ ಬಂದ್ಬಿಡ್ತಾರೆ ಅವ್ರು. ಫೋಟೋಗೆ ಪೋಸ್ ಕೊಡ ಅಂದರೆ ಹಂಗೆ ಬಂದ್ಬಿಡ್ತಾರೆ. ನಿತ್ಯ
ನೀನು ನನ್ನ ಲಾಗಲ್ಲಿ ಬಂದಿಲ್ಲ ಅಂದ್ರೆ ನಿನ್ನ ಹೆಸರು ಯಾವಾಗಲೂ ಚಿರರೋಣಿ ನನ್ನ ಲಾಗಲ್ಲಿ. ಹಾಂ ಏ ಅಚ್ಚ ಅಲ್ಲ, ನಾಯಿ ವಿಶ್ ಮಾಡಕ್ಕೆ ಬಂದೆ ಅಂದ್ರೆ ಇಲ್ಲ ಅಂತಿದೆ. ಅಚ್ಚ ಹೋಗು, ಆಕಿಗೆ ಕೇಕ್ ಆಗಲ್ಲ ಅಂತೆ, ನಿನಗೆ ಯಾಕೆ? ಏ ಅದಕ್ಕೊಂದು ಸ್ವಲ್ಪ ಕೊಡೆ. ಏ ಫಸ್ಟ್ ನೀನು ನಾಯಿಗೆ ಇಟ್ಬಿಡು ಬಾಯಕ ಪಾಪ ನಿನ್ಗೋಸ್ಕರ. ಏ ಬ್ರೋ ಕೆಳಗಿಡಿ ಬ್ರೋ, ಯಾಕೆ ಬ್ರೋ ಹಿಂಗೆ ಬೇಕಾರೆ ಮಾಡ್ತಿದ್ದೀರ? ನಡಿ ಹೋಗಮ್ ನಡಿ, ಅಲ್ಲಿ ಹೋಗಮ್ ನಡಿ. ಎಲ್ಲಿ ಇಲ್ಲ, ಯಾರು ಬೈತಾರೆ? ಬೈಯಲ್ಲ, ಬರ್ರೆ, ಇನ್ನೂ ಬಂದಿಲ್ಲ ನೀರು. ಗೈಸ್ ಏನಾದರೂ ಆಗಲಿ ಫಸ್ಟ್ ನಾನು ನಿಮ್ಮ ಮುಂದೆ ಹೋಗ್ಲಿ. ಇಲ್ಲಿ ಕೆಳಗಿಳಿದ್ರೆ ಏನಾಯ್ತು? ಏನಾದರೂ ಮಾಡಲಿ, ನಾನಂತರೂ ವಿಡಿಯೋ ಮಾಡ್ಕೊಳ್ತೀನಿ. ಹಾಂ, ಬೀಚ್ ನೇಚರು ಯಾವಾಗಲೂ ಬಂದರೂ ಫ್ರೆಶ್, ಭಾಳ ಇಷ್ಟ ಅದ್ರ ಬರ್ಲಿಕ್ಕೆ. ನೇಚರ್ ಹಂಗೆ ಏನು ಮಾಡಕ್ಕೆ ಬರಲ್ಲ. ಹಾಂ, ಲೆಟ್ಸ್ ಸ್ಟಾರ್ಟ್. ನಿತ್ಯ ಕಮನ್ ನಿತ್ಯ, ತಡಿ ಇದು ಹಂಗೆ ಸುಮ್ಮನೆ ತೋರಿಸ್ತೇನೆ. ಹ್ಯಾಪಿ ಬರ್ಡೇ ಫ್ರಮ್ ಮೈ ಸೈಡ್. ನಿತ್ಯಾಗ ಇವಾಗ ಕಾಮ್ಡಾ. ಹಾಂ ಓಕೆ, ಹಿಂಗೆ ಬ್ಯಾಕ್ ಸೈಡ್ ಚೆನ್ನಾಗಿ ಬರುತ್ತೆ. ಹಾಂ, ಅದು ಫೈರಿಂಗ್ ಇತ್ತಲ್ಲ, ಅದನ್ನ ಕೊಡೆ ಹಚ್ತಾರ. ಕಡಿಪಟ್ಟಣ ಐತೆ. ಬೇಡ, ಆ ಸೈಡ್ ನಿಂದ್ರ ವಿಡಿಯೋ ಇದು ಮಾಡು. ಸರಿ ಆಯ್ತು ಬಿಡು, ಹಂಗಿದ್ರೆ ಹಂಗೆ ಇದು ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹತ್ತಿಲ್ಲ ಅಂದ್ರೆ ಬಿಟ್ಬಿಡು, ಪರವಾಗಿಲ್ಲ. ಜಗಿ ಗಾಳಿ ಐತ್ ಬಿಡೆ. ಹ್ಯಾಪಿ ಬರ್ಡೇ ಟು, ಹ್ಯಾಪಿ ಬರ್ಡೇ ಟು ಯು. ಪ್ರೇಮ, ಇವಾಗಾದ್ರೆ ನಗು ಪ್ರೇಮ. ಅದನ್ನ ಹಿಡ್ಕೋರಿ ಫಸ್ಟ್, ಕೇಕ್ ಕೈ ಹಿಡ್ಕೋರಿ. ನೀವು ಹಂಗ ದೊಡ್ಡ ಹಂಗಲ್ಲ, ಇದ್ರ ಮೇಲೆ ಇರಲಿ. ಸೊ ಹಿಂಗೆ ಹಿಡ್ಕೊಂಡು ಕಟ್ ಮಾಡ್ರಿ. ಇದು ಬಿದ್ದರೆ ಭಾಳ ಕಷ್ಟ. ಇದು ಹಿಡ್ಕೊ, ಹಿಂಗೆ ಹಿಡ್ಕೊ. ಹಾಂ, ಕಟ್ ಮಾಡಿ ತೆಗಿತೀನಿ, ಕಟ್ ಮಾಡು. ಏಳೋ ಬ್ಲಾಗರ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರಮ್ಡಾ ಓಂಡ್ ಮೋಸೆ. ಹಾಂ, ಲಾಗಿಗೆ ತಿನ್ನಿಸ್ತಿದ್ಯಾ? ವಿಶ್ ಮಾಡ್ರಿ. ನಡ್ಬರಕ್ಕೆ ತಿನ್ನಿಸ್ತೀನಿ. ಇಬ್ಬರಿಗೆ ಆ ಕಡೆ ಕೈ ಹಿಡ್ಕೊಳಕ್ಕಾಗಲ್ಲ, ಒಬ್ಬರಿಗೆ. ಅದು ಬಿಡೋದೇ ಇರಲಿ, ನಾವು ಸ್ವಲ್ಪ ಏನೋ ಹೇಳ್ತೀನಿ ತಿಳ್ಕೊಳ್ಳಿ. ಬರ್ಡೇ ಟು ಬೋತ್ ಆಫ್ ಯು. ನೂರಾರು ಕಾಲ ಸುಖವಾಗಿ ಬಾಳಿ, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರದೆ ಲೈಫಲ್ಲಿ ಅಚೀವ್ ಮಾಡಿ. ಇಲ್ಲಿ ಬರ್ಡೇ ನಂದಿದ್ದು ಅನ್ಕೊಂಬಿಟ್ಟೆ ನಾಥ. ಆಗ್ಲೇ ಕೇಕ್ ನಾ ಹಿಡ್ಕೊಂಬಂದಲ್ಲ. ಏ ಒಂದು ಫೋಟೋ ನಂದೊಂದು ಫೋಟೋ ತಗರ ಮೇಲೆ. ಕೇಕ್ ತಿಂತೈತೆ, ನಾಯಿನೂ ಕೇಕ್ ತಿಂತೈತೆ ಅಂತ ಗೊತ್ತಿರಲಿಲ್ಲ. ಹ್ಯಾಪಿ ಬರ್ಡೇ. ನಿನ್ನ ಬರ್ಡೇ ಯಾವಾಗೈತೋ ಗೊತ್ತಿಲ್ಲ. ಸಾಕು, ಇಷ್ಟೇ ಕೇಕು, ನಮ್ಗಾಗಲ್ಲ. ಇಲ್ಲಾಂದರೆ ಟಾಟಾ. ನಾವು ಕೇಕ್ ಕಟ್ಟಿಂಗ್. ನಾನೆಲ್ಲಾದರೂ ಫೋನ್ ಸೆಟ್ ಮಾಡಬೇಕಿತ್ತು, ಇದು ಚೆನ್ನಾಗಿ ಕಾಣಲ್ಲ. ಇದು ಇವತ್ತಿನ ಬರ್ಡೇ ಡೇ ಹಿಂಗಿತ್ತು. ನಾವು ಐಮ್ ಕಂಪ್ಲೀಟ್ ಬರ್ತ್ಡೇ ಡೇ. ಸೊ ಮುಗೀತು ಇಲ್ಲಿಗೆ. ಸೊ ಇವಾಗ ಇಲ್ಲಿಂದ ಬೀಚಿಂದ ಮತ್ತೆ ಹಾಸ್ಟ್ಲಿಗೆ ಹೋಗಬೇಕು. ಸೊ ಕೇಕ್ ತಿಂದ್ಬಿಟ್ಟು ಹಾಸ್ಟ್ಲಿಗೆ ಹೋಗೋದಷ್ಟೇ. ಇವಾಗ ಟೈಮ್ ಆಗಿದೆ. ಹೆಂಗೆ ತಿಂತವ್ರೆ ನೋಡಿ. ನಾನು ಲಾಗ್ ಮಾಡ್ತೀನಿ ಅಂತ ನಂಗೆ ಗುಣಿಸ್ರಿ. ಹಾಂ ಪ್ರೇಮ, ಅಷ್ಟು ತಿನ್ನೋದು ಇಂಪಾರ್ಟೆಂಟ್ ಆಗಿದೆ ನಿನಗೆ. ಇವಳು ಹೆಂಗೆ ತಿಂದ್ಬಿಡ್ತೀನಿ ನೋಡಿ. ನಾನು ಲಾಗ್ ಮಾಡ್ತಿದ್ದೀನಿ ಅನ್ನೋ ರೀಸನ್ಗೋಸ್ಕರ ನಂಗೆ ಉಳಿಸ್ತೇನೆ ಇಲ್ಲ. ಆಯಿತು ಗೈಸ್, ಟಾಟಾ. ಆ್ಯಕ್ಚುಲಿ ನಾನು ಕೇಕ್ ತಿಂದಿಲ್ಲ ಅಂದರೆ ನಾನು ಖಾಲಿ ಆಗ್ಬಿಡ್ತಿದ್ದೆ.